2 ದಿನ ದೆಹಲಿಯಲ್ಲಿ ರಾಜ್ಯದ ಸಂಸತ್ ಸದಸ್ಯರನ್ನ ಆಹ್ವಾನ ಮಾಡಲಾಗಿತ್ತು. ಈ ಸಂದರ್ಭ 24 ಎಂಪಿಗಳು ಬಂದಿದ್ರು. ಜನತಾ ದಳದವರು ಬಿಟ್ಟು 24 ಎಂಪಿಗಳು ಬಂದಿದ್ರು ಅಂತ ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂಡ್ ಡೆಲ್ಲಿನಲ್ಲಿ ಅವರು ರಾಜ್ಯದ ನೀರಾವರಿ ಯೋಜನೆ ಕುರಿತಂತೆ ಪ್ರಸ್ತಾಪ ಮಾಡಿದ್ದು, ಕಾಗೇರಿ, ಬೊಮ್ಮಾಯಿ, ಪಿಸಿ ಮೋಹನ್ ತಮ್ಮ ಅಭಿಪ್ರಾಯವನ್ನ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ತಿಳಿಸಿದ್ದಾರೆ. ಇನ್ನು ಕೇಂದ್ರ ಸಚಿವರಾಗಿರುವಂತಹ ಸೋಮಣ್ಣ ಮತ್ತು ಜೋಶಿ ಅವರು ಕೂಡ ಕರೆ ಮಾಡಿ ಮಾತಾಡಿದ್ರು. ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂತ ತಿಳಿಸಿದ್ದಾರೆ. ಒಮ್ಮತ ಮೂಡಿದೆ, ನಾನು ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಕೃಷ್ಣಾ ಡ್ಯಾಮ್ ಎತ್ತರಿಸೋ ವಿಚಾರದಲ್ಲಿ ಸ್ವಲ್ಪ ತಕರಾರಾಗಿದೆ. ನೋಟಿಫಿಕೇಶನ್ ಎತ್ತರ ಹೆಚ್ಚಳಕ್ಕೆ ಯಾವುದೇ ತೊಡಕಿಲ್ಲ ಅಂತ ಕೂಡ ಉಪಮುಖ್ಯಮಂತ್ರಿಗಳು ಹೇಳಿದ್ದು, ಇನ್ನು ನಮ್ಮದೇ ಆದಂತಹ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇಲ್ಲೂ ಸರ್ವಪಕ್ಷ ಸಭೆಯನ್ನ ಕರಿಬೇಕಾಗುತ್ತೆ. ಉಪಚುನಾವಣೆ ಆದ್ಮೇಲೆ ಒಂದು ಸಭೆ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನೀರಾವರಿ ಯೋಜನೆ ಕುರಿತಂತೆ ದೆಹಲಿಯಲ್ಲಿ ಸಂಸದರನ್ನೆಲ್ಲ ಭೇಟಿ ಮಾಡಲಾಯಿತು. ರಾಜ್ಯದ ಹಿತಾಸಕ್ತಿಗೋಸ್ಕರ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ರು. ಆದರೆ JDSನವರು ಬಂದಿರಲಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಮೂಡಿದೆ. ಸೊ 2 ದಿನ ದೆಹಲಿಯಲ್ಲಿ ನಮ್ಮೆಲ್ಲ ರಾಜ್ಯದ ಗೌರವಾನ್ವಿತ ಸಂಸತ್ ಸದಸ್ಯರನ್ನ, ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ಸಂಸತ್ ಸದಸ್ಯರನ್ನ ಆಹ್ವಾನ ಮಾಡಿದ್ದು. 24 ಜನ ಬಂದಿದ್ರು ಸಂಸತ್ ಸದಸ್ಯರು. ಎಲ್ಲ ಪಕ್ಷದವರು ಕೂಡ ಬಂದಿದ್ರು. ಜನತಾದಳ ಬಿಟ್ಟು BJP, ಕಾಂಗ್ರೆಸ್ ಅವರೆಲ್ಲ, ಕೆಲವು ಇಂಡಿಪೆಂಡೆಂಟಾಗಿ ನಾಮಿನೇಷನ್ ಆಗಿರೋರೆಲ್ಲ ಕೂಡ ಎಲ್ಲ ಬಂದಿತ್ತು. ಒಂದು ರಾಜ್ಯದ ಅನೇಕ ನೀರಾವರಿ ವಿಚಾರ ಎಲ್ಲ ಕೂಡ ಅವರಿಗೆ ಪ್ರಸ್ತಾವನೆಯನ್ನು ಮಾಡಿದೆ. ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಕಾಗೇರಿ ಅವರು, ಕಾರಜೋಳ ಅವರು, ಮಿಕ್ಕಿದವರೆಲ್ಲ, ಮೋಹನ್ ಅವರು, ಪಿಸಿ ಮೋಹನ್ ಅವರೆಲ್ಲ ಕೂಡ ಅವರವ್ರದ ಅಭಿಪ್ರಾಯನ ತಿಳಿಸಿದ್ರು. ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂಥೇಳಿ ಅವರೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಜಲಶಕ್ತಿ ಮಿನಿಸ್ಟ್ರನ್ನ, ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ.